ಮದುವೆ ಆದ್ಮೇಲೆ ಏನಾದ್ರೂ ಸೆಕ್ಷುವಲ್ ಆಕ್ಟಿವಿಟೀಸ್ ಮಾಡೋದ್ರಿಂದ ವೆಯ್ಟ್ ಗೇನ್ ಆಗುತ್ತಾ ಅಂತ ಕೆಲವೊಬ್ರು ಕೇಳಿದ್ದಾರೆ. ಅಂದ್ರೆ ಮದುವೆ ಆದ್ಮೇಲೆ ಸೆಕ್ಷುವಲ್ ಆಕ್ಟಿವಿಟೀಸ್ ಇಂದ ವೆಯ್ಟ್ ಗೇನ್ ಆಗಲ್ಲ. ಸೆಕ್ಷುವಲ್ ಆಕ್ಟಿವಿಟೀಸ್ ಒಳ್ಳೇದೇನೆ, ಅದು ಕೂಡ ಒಂದು ನೈಸರ್ಗಿಕ ಕ್ರಿಯೆ. ವೆಯ್ಟ್ ಗೇನ್ ಆಗ್ತಿರೋದಕ್ಕೆ ಮೇನ್ ಕಾರಣ ಎರಡು ಕಲ್ಚರ್ಗಳು ಮಿಕ್ಸ್ ಆಗುತ್ತೆ. ನೀವು ಒಂದು ಪರ್ಟಿಕ್ಯುಲರ್ ರುಟೀನ್ ಅಥವಾ ಹ್ಯಾಬಿಟ್ಸ್ ಅಲ್ಲಿ ಇರ್ತೀರಾ. ಮದುವೆ ಆದ್ಮೇಲೆ ಗಂಡನ ಹ್ಯಾಬಿಟ್ಸು ಅಥವಾ ಹೆಂಡತಿ ಇಬ್ರು ಸೇರ್ಕೊಂಡು ಅವ್ರಿಗೆ ಫೇವ್ರೆಟ್ ಫುಡ್ ಇವ್ರು ತಿನ್ನೋದು, ಇವ್ರ ಫೇವ್ರೆಟ್ ಫುಡ್ ಅವ್ರು ತಿನ್ನೋದು. ಮತ್ತೆ ಮದುವೆ ಆದ್ಮೇಲೆ ಇವ್ರ ಮನೆಗೆ ಹೋಗಿ ಜಾಸ್ತಿ ಊಟ ಮಾಡೋದು, ಅಥವಾ ಈಗ ಅತ್ತೆ ಹೇಳ್ತಾರೆ ಅಂತ ಸೊಸೆ ಅವರು ಹೇಳುವಂತ ಫುಡ್ ಅಥವಾ ಅವ್ರು ಹೇಳುವಂತ ಕಲ್ಚರ್ಗಳನ್ನ ಫಾಲೋ ಮಾಡ್ಬೇಕಾಗಿ ಬರುವಂತಹ ಒಂದು ಒತ್ತಾಯ ಇರುತ್ತೆ. ರೀಸೆಂಟ್ ಆಗಿ ನಾನು ನೋಡ್ತಿರೋ ಪ್ರಾಬ್ಲಮ್ ಏನಂದ್ರೆ, ಮದುವೆಗೆ ನಾನು ಸ್ಲಿಮ್ ಆಗಿ ಕಾಣಬೇಕು, ಫಿಟ್ ಆಗಿ ಕಾಣಬೇಕು ಅಂತ ಹೇಳಿ ತುಂಬಾ ಕಡಿಮೆ ಆಹಾರ ತಿನ್ನೋದು ಅಥವಾ ಕ್ರಾಶ್ ಡಯಟ್ ಮಾಡೋದು, ಅದು ಈ ತರ ಎಲ್ಲ ಮಾಡ್ಕೊಂಡು ವೀಕ್ ಆಗಿ ಹೋಗಿ ಸಣ್ಣ ಏನೋ ಮದ್ವೆಗೆ ಆಗ್ಬಿಡುತ್ತೆ ಕಂಡಿರ್ತಾರೆ. ಬಟ್ ಮದ್ವೆ ಆಗ್ತಿದ್ದಂಗೆ ಅದೆಲ್ಲ ಬಾಡಿಗೆ ಶಾಕ್ ತರ. ಸೊ ಸಡನ್ ಆಗಿ ಮದ್ವೆ ಆಗ್ತಿದ್ದಂಗೆ ಇನ್ಯಾರು ಕೇಳೋರ್ ಇಲ್ಲ ನಿಮ್ಗೆ, ಇವಾಗ ಮದ್ವೆ ಅಂತ ಆಗೋಯ್ತು. ಸೊ ಇವಾಗ ಚೆನ್ನಾಗಿ ತಿನ್ನಕ್ ಸ್ಟಾರ್ಟ್ ಮಾಡ್ತೀರಾ, ಅದು ಡೆಫಿನೆಟ್ಲಿ ವೆಯ್ಟ್ ಗೇನ್ ಆಗುತ್ತೆ. ಅದೇ ನಾನು ತುಂಬಾ ಫಿಟ್ನೆಸ್ ಕಾನ್ಶಿಯಸ್ ಆಗಿರೋ ಬೇರೆ ಮದುವೆ ಆಗಿರೋರು ನೋಡಿದೀನಿ, ಅವ್ರು ಯಾರು ವೆಯ್ಟ್ ಗೇನ್ ಆಗಿಲ್ಲ. ಬಿಕಾಸ್ ಅವ್ರು ಮೊದ್ಲಿಂದನೂ ಒಂದು ಒಳ್ಳೆ ಲೈಫ್ ಸ್ಟೈಲ್ ಅಲ್ಲಿ ಇರ್ತಾರೆ. ಮದುವೆ ಆದ್ಮೇಲೆ ಅಷ್ಟೇ ಒಂದು ನಿಗಾ ಇಟ್ಟು ಕಾನ್ಶಿಯಸ್ ಆಗಿ ಫಾಲೋ ಮಾಡ್ತಿರ್ತಾರೆ, ಅವರೆಲ್ಲ ವೆಯ್ಟ್ ಗೇನ್ ಆಗಲ್ಲ. ಯಾರು ಈ ಟೆಂಪರವರಿ ಮೈಂಡ್ ಸೆಟ್ ಇಟ್ಕೊಂಡು ಶಾರ್ಟ್ ಕಟ್ ಅಥವಾ ರಾಂಗ್ ಡಯಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ತಾರೆ, ಅವರು ಡೆಫಿನೆಟ್ಲಿ ಡಬಲ್ ವೆಯ್ಟ್ ಗೇನ್ ಆಗ್ತಾರೆ. ಅದಕ್ಕೆ ಸೆಕ್ಸ್ ಕಾರಣ ಅಲ್ಲ.